ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿದೇಶದಲ್ಲಿ ತಲೆಮರೆಸಿಕೊಂಡಿರುವಂತಹ A1 ಆರೋಪಿಗಾಗಿ ಪೊಲೀಸರು ಹುಡುಕಾಟವನ್ನು ಮುಂದುವರೆಸಿದ್ದಾರಂತೆ. ನಿರಂತರವಾಗಿ ಟ್ರೇಸ್ ಔಟ್ ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ಜಗ್ಗಾ ಭಾರತಕ್ಕೆ ಬಂದಿರುವ ಬಗ್ಗೆ CID ಮಾಹಿತಿಯನ್ನು ಕಲೆ ಹಾಕ್ತಾ ಇದೆಯಂತೆ. ಆದರೆ ರಾಜ್ಯಕ್ಕೆ ಬಂದಿರುವಂತಹ ವಿಚಾರದ ಬಗ್ಗೆ ಮಾಹಿತಿ ಇಲ್ಲ. ಹೊರ ರಾಜ್ಯದಲ್ಲಿ ತಲೆಮರೆಸಿಕೊಂಡಿರುವಂತಹ ಚಾನ್ಸಸ್ ಇದೆ. ದೇಶದ ನಾನಾ ಕಡೆ ಫೋಟೋ ಸಮೇತ ಮಾಹಿತಿಯನ್ನು ಕೊಟ್ಟಿದ್ದಾರೆ CID ಆಫೀಸರ್ಸ್. ಸೊ ಹಾಗಾಗಿ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಅಂದರೆ ಇನ್ನೂ ಕನ್ಫ್ಯೂಷನಲ್ಲೇ ಇದ್ದಾರೆ ಅಂತ. ಈತ ವಿದೇಶದಲ್ಲಿದ್ದಾನೋ ಹೊರ ರಾಜ್ಯದಲ್ಲಿದ್ದಾನೋ ಎಲ್ಲಿದ್ದಾನೆ ಅನ್ನೋದನ್ನೇ ಇನ್ನೂ ಗುರುತು ಮಾಡೋದಕ್ಕಾಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಎಂತೆಂಥದ್ದೋ ಕೇಸುಗಳನ್ನು ಅದೆಷ್ಟು ಬೇಗ ಟ್ರೇಸ್ ಮಾಡಿದಂತಹ ಬೆಂಗಳೂರು ಪೊಲೀಸರಿಗೆ ಈ ರೌಡಿ ಶೀಟರ್ ಬಿಕ್ಲು ಶಿವನ ಹತ್ಯೆಯ ವಿಚಾರ ಯಾಕೆ ಇಷ್ಟೊಂದು ಕಷ್ಟ ಆಗ್ತಾ ಇದೆ ಅಂಥೇಳಿ, ಯಾಕೆ ಈ ಕೇಸ್ನಲ್ಲಿ ಇಷ್ಟೊಂದು ಡಿಲೇ ಆಗ್ತಾ ಇದೆ ಅಂಥೇಳಿ. ಹತ್ಯೆ ನಡೆದು 1 ತಿಂಗಳಾಯಿತು. ಇಲ್ಲಿವರೆಗೂ ಈ ಪ್ರಕರಣದ A1 ಆರೋಪಿಯನ್ನು ಟಚ್ ಮಾಡೋದಕ್ಕಾಗಿಲ್ಲ, ಆತನನ್ನು ವಿಚಾರಣೆಗೆ ಒಳಪಡಿಸೋದಕ್ಕಾಗಿಲ್ಲ, ಆತನನ್ನು ಅರೆಸ್ಟ್ ಮಾಡೋದಕ್ಕಾಗಲಿಲ್ಲ. ಅಂದರೆ ಯಾವ ರೀತಿ ಮೆಸೇಜ್ ಪಾಸ್ ಆಗುತ್ತೆ ಅನ್ನೋದು ಪೊಲೀಸರಿಗೆ ಗೊತ್ತಾಗೋದು ಬೇಡವಾ? 1 ತಿಂಗಳಾಯಿತು. ಸಣ್ಣದೊಂದು ಸುಳಿವೇ ಇಲ್ಲದೆ ಇರುವಂತಹ ಪ್ರಕರಣಗಳನ್ನೆಲ್ಲ ಭೇದಿಸಿದಂತಹ ಖ್ಯಾತಿ ಬೆಂಗಳೂರು ಪೊಲೀಸರಿಗೆ ಸಲ್ಲುತ್ತೆ. A1 ಜಗ್ಗಾ ಅನ್ನೋದು ಗೊತ್ತಿದೆ, ಆತ ಎಲ್ಲಿದ್ದಾನೆ ಅನ್ನೋದೇ ಇನ್ನೂ ಪೊಲೀಸರಿಗೆ ಗೊತ್ತಾಗ್ತಾ ಇಲ್ವಂತೆ. ಹೊರದೇಶದಲ್ಲಿದ್ದಾನೋ ಹೊರ ರಾಜ್ಯದಲ್ಲಿದ್ದಾನೋ ಬೆಂಗಳೂರಿನಿಂದ ಹೊರಗಿದಾನೋ ಅದನ್ನೇ ಕಂಡುಕೊಳ್ಳೋದಕ್ಕಾಗ್ತಾ ಇಲ್ಲಂತೆ. ಇನ್ನೂ ಆತ ಎಲ್ಲಿದ್ದಾನೆ ಅನ್ನುವಂತಹ ವಿಚಾರಕ್ಕೇನೆ ಪೊಲೀಸರಿಗೆ ಖಚಿತತೆ ಇಲ್ವಂತೆ. ಹಾಗಾಗಿಯೇ ಆತನನ್ನು ಅರೆಸ್ಟ್ ಮಾಡುವಂತಹ ವಿಚಾರದಲ್ಲಿ, ಆತನನ್ನು ಟ್ರೇಸ್ ಮಾಡುವಂತಹ ವಿಚಾರದಲ್ಲಿ ಪದೇ 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 ಪೊಲೀಸರಿಗೆ ಹಿನ್ನಡೆ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಗೊತ್ತಿಲ್ಲ ಈ ಪ್ರಕರಣದಲ್ಲಿ ಮತ್ತೇನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂಥೇಳಿ ನೋಡೋಣ. ಪೊಲೀಸರು ಅದು ಯಾವಾಗ ಈತನನ್ನು ಹಿಡಿದು ವಿಚಾರಣೆ ಒಳಪಡಿಸಿ ಮತ್ತಾರ್ಯಾರಿಗೆ ನೋಟಿಸ್ ಕೊಟ್ಟು ವಿಚಾರಣೆಯನ್ನು ನಡೆಸ್ತಾರೆ ಅಂಥೇಳಿ.